ಸರ್ವೋನ್ನತನಾಗಿರುವ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಲೋಕರಕ್ಷಕನಾಗಿರುವ ಯೇಸು ಸ್ವಾಮಿಯವರ ಮಧುರವಾದ ಹೆಸರಿನಲ್ಲಿ ನಾನು ಪ್ರೀತಿಯಿಂದ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನ ತಿಳಿಯಪಡಿಸುವನಾಗಿದ್ದೇನೆ. ದೇವರು ನಿಮ್ಮೆಲ್ಲರನ್ನು ಕೂಡ ಉನ್ನತವಾಗಿ ಆಶೀರ್ವದಿಸಿ ಹಾಗೆ ಅಭಿವೃದ್ಧಿಪಡಿಸಲಿ. ಆಮೇನ್. ಪ್ರಿಯರೇ, ಈ ಸಮಯದಲ್ಲಿ ನಾವು ಸ್ವಲ್ಪ ಸಮಯ ದೇವರ ವಾಕ್ಯವನ್ನ ಧ್ಯಾನ ಮಾಡೋಣ. ಪ್ರಿಯರೇ, ಇವತ್ತು ನಾವು ಲೇಯಳ ಜೀವಿತದ ಕುರಿತಾಗಿ ನಾವು ಧ್ಯಾನಿಸುವಂತ ಪ್ರಯತ್ನವನ್ನು ಮಾಡೋಣ. ಅಲಕ್ಷ್ಯಕ್ಕೆ ಒಳಗಾದವಳ ಮೇಲೆ ದೇವರ ಕೃಪೆ ಎಷ್ಟರ ಮಟ್ಟಿಗೆ ಇಳಿದು ಬಂತು ಅನ್ನೋದನ್ನ ನಾವಿವತ್ತು ಈ ಒಂದು ವಾಕ್ಯ ಧ್ಯಾನದ ಮೂಲಕವಾಗಿ ನಾವು ಧ್ಯಾನಿಸುವಂತ ಪ್ರಯತ್ನವನ್ನು ಮಾಡೋಣ. ಅಂದ್ರೆ ಲೇಯಳ ಜೀವಿತ ಹೇಗೆ ಅಲಕ್ಷ್ಯಕ್ಕೆ ಒಳಗಾಯಿತು, ಹೇಗೆ ಆಕೆ ನಿರ್ಲಕ್ಷಿತಳಾಗಿ ಕಾಣಿಸ್ಕೊಳ್ತಾಳೆ, ನಿರ್ಲಕ್ಷಿತಳಾದ ಲೇಯಳ ಜೀವನದ ಮೇಲೆ ದೇವರ ಕೃಪೆ ಹೇಗೆ ಇಳಿದು ಬಂತು ಎನ್ನುವಂತ ವಿಷಯಗಳನ್ನ ನಾವಿವತ್ತು ಧ್ಯಾನಿಸುವಂತ ಪ್ರಯತ್ನವನ್ನು ಮಾಡೋಣ. ಮೊದಲನೇದಾಗಿ ಒಂದು ವಾಕ್ಯ ಓದ್ಕೊಳ್ಳೋಣ. ಆದಿಕಾಂಡ ಪುಸ್ತಕ 29ನೇ ಅಧ್ಯಾಯದಲ್ಲಿ ಒಂದು ಮಾತನ್ನ ಓದೋಣ. 31ನೇ ವಚನವನ್ನು ಓದೋಣ. 29:31. ಲೇಯಳು ಯಾಕೋಬನಿಗೆ ಅಲಕ್ಷ್ಯವಾದಳೆಂದು ಯೆಹೋವನು ನೋಡಿ ಆಕೆಯನ್ನು ಬಸರಾಗುವಂತೆ ಮಾಡಿದನು, ಆದರೆ ರಾಹೇಲಳು ಬಂಜೆಯಾಗಿದ್ದಳು. ಲೇಯಳು ಯಾಕೋಬನಿಗೆ ಅಲಕ್ಷ್ಯವಾದಳು ಅಂತ ಯೆಹೋವನು ನೋಡಿ ಆಕೆ ಬಸುರಾಗುವಂತೆ ಮಾಡಿದನು ಅಂತ ನೋಡ್ತಾ ಇದ್ದೇವಲ್ವಾ. ಇಷ್ಟಕ್ಕೂ ಈ ಯಾಕೋಬ ಯಾರು, ಈ ಲೇಯ ಯಾರು, ಯಾಕೋಬನ ದೃಷ್ಟಿಯಲ್ಲಿ ಲೇಯಳು ಯಾಕೆ ಅಲಕ್ಷಿತಳಾಗ್ತಾಳೆ ಅನ್ನೋ ವಿಷಯಗಳನ್ನ ನಾವು ಸ್ವಲ್ಪ ಸಮಯ ಧ್ಯಾನಿಸುವಂತ ಪ್ರಯತ್ನ ಮಾಡೋಣ. ಪ್ರಿಯರೇ, ಯಾಕೋಬ ಈಸಾಕನ ಮಗ. ಈಸಾಕನು ತನ್ನ ಅವಸಾನ ಕಾಲದಲ್ಲಿ, ಅಂದ್ರೆ ಅದರ ಜೀವನದ ಅಂತ್ಯ ಕಾಲದಲ್ಲಿ ತನ್ನ ದೊಡ್ಡ ಮಗನಾಗಿರುವಂತಹ ಏಷಾವನಿಗೆ ಆಶೀರ್ವಾದ ಕೊಡಬೇಕು ಅಂತ ಅಂದುಕೊಳ್ತಾನೆ. ಆದ್ರೆ ಯಾಕೋಬ ಮೋಸದಿಂದ ಅದನ್ನ ಪಡೆದುಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾನೆ. ಅದು ನ್ಯಾಯಯುತವಾಗಿದ್ರೂ ಕೂಡ ಆ ಸಂದರ್ಭದಲ್ಲಿ ನೋಡುವಾಗ ಅದು ಮೋಸವಾಗಿ ಅದು ನಮಗೆ ಅರ್ಥ ಆಗುವಂತ ಪ್ರಯತ್ನ ಆಗ್ತದೆ. ಆಗ ಯಾವಾಗ ಅಣ್ಣನಿಗೆ ಬರಬೇಕಾದ ಆಶೀರ್ವಾದವನ್ನ ತಮ್ಮನ್ನು ತೆಗೆದುಕೊಳ್ತಾನೋ ಆಗ ಅವರಿಬ್ಬರ ಮಧ್ಯೆ ಒಂದು ಜಗಳ ಅನ್ನೋದು ಆಗ್ತದೆ. ಆಗ ಈಸಾಕ ಯೋಚನೆ ಮಾಡ್ತಾನೆ, ಇವರಿಬ್ರು ಹೊಡೆದಾಡ್ಕೊಂಡು ಸತ್ತೋಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ, ನಾವು ಇಬ್ಬರು ಮಕ್ಕಳನ್ನ ಕಳ್ಕೊಂಡ್ಬಿಡ್ತೀವಲ್ವಾ ಅಂತ ಹೇಳಿ ಈಸಾಕ ಯಾಕೋಬನಿಗೆ ಹೇಳ್ತಾನೆ, ನೀನು ನಿನ್ನ ಮಾವನ ಮನೆಗೆ ಹೋಗಿ ನಿನ್ನ ಮಾವನ ಮಗಳನ್ನ ಮದುವೆ ಮಾಡ್ಕೋ ಅಂತ ಹೇಳ್ತಾನೆ. ಆಗ ಯಾಕೋಬ ತನ್ನ ಮಾವನಾಗಿರುವಂತಹ ಲಾಬಾನನ ಒಂದು ಊರಿಗೆ ಪ್ರಯಾಣವನ್ನ ಬೆಳೆಸ್ತಾನೆ. ಈ ಲಾಬಾನ ಯಾರು ಅಂದ್ರೆ ಯಾಕೋಬನ ತಾಯಿ ಆಗಿರುವ ರೆಬೆಕ್ಕ ಇದ್ದಾಳಲ್ಲ, ರೆಬೆಕ್ಕನ ಅಣ್ಣನು ಯಾರು, ಈ ಲಾಬಾನ. ಅಂದ್ರೆ ಸೋದರ ಮಾವನ ಮನೆಗೆ ಇವನು ಪ್ರಯಾಣವನ್ನ ಬೆಳೆಸ್ತಾನೆ. ಸೋದರ ಮಾವನ ಮನೆಗೆ ಹೋಗ್ತಾನೆ. ಸೋದರ ಮಾವನ ಮನೆಗೆ ಹೋಗುವಾಗ ಅಲ್ಲಿ ಹೋದ್ಮೇಲೆ ಪರಿಚಯ ಆಗ್ತದೆ, ಎಲ್ಲ ಆಗ್ತದೆ. ಅಲ್ಲಿ ಕೆಲಸ ಮಾಡ್ಕೊಂಡು ಇರ್ತಾನೆ, ಆ ಮಾವನ ಕುರಿಗಳನ್ನ ಕಾಯಿಸ್ಕೊಂಡು ಇರ್ತಾನೆ. ಆಗ ಮಾವ ಕೇಳ್ತಾನೆ, ಅಳಿಯ, ನೀನು ನನ್ನ ಸಂಬಂಧಿ ಅಂತ ಹೇಳಿ ಸುಮ್ಮನೆ ಹತ್ರ ಕೆಲಸ ಮಾಡೋದು ಅದು ಸರಿಯಲ್ಲ ಅಲ್ಲ, ನಿನ್ನ ಒಂದು ಕೆಲಸಕ್ಕೆ ಏನ್ ಕೊಡ್ಬೇಕು ಅಂತ ಈ ಲಾಭನ ಕೇಳ್ತಾನೆ. ಆಗ ಯಾಕೋಬ ಹೇಳ್ತಾನೆ, ಈ ಲಾಭ ನನಗೆ ಇಬ್ಬರು ಹೆಣ್ಮಕ್ಳು ಇರ್ತಾರೆ. ಆ ಇಬ್ಬರು ಹೆಣ್ಮಕ್ಳಲ್ಲಿ ಅವ್ನು ಹೇಳ್ತಾನೆ, ನಿನ್ನ ಚಿಕ್ಕ ಮಗಳಾಗಿರುವ ರಾಹೇಲನ್ನ ನಾನು ಕೊಟ್ಟು ಮದುವೆ ಮಾಡು ಅಂತ ಹೇಳ್ತಾನೆ. ಆ ವಾಕ್ಯವನ್ನು ಓದೋಣ. 29ನೇ ಅಧ್ಯಾಯ ಆದಿಕಾಂಡ 15, 16, 17 3 ವಚನಗಳನ್ನು ಓದೋಣ. ಆಮೇಲೆ ಲಾಬಾನನು ಅವನನ್ನು, ನೀನು ನನ್ನನ್ನು ಸಂಬಂಧಿ ಎಂದು ಸುಮ್ಮನೆ ಸೇವಿಸದು ನ್ಯಾಯವೋ? ನಿನ್ನ ಕೆಲಸಕ್ಕಾಗಿ ನಾನು ನಿನಗೇನು ಕೊಡಲಿ ಎಂದು ಕೇಳಿದನು. ಲಾಬಾನನಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದರು. ದೊಡ್ಡವಳ ಹೆಸರು ಲೇಯ, ಚಿಕ್ಕವಳ ಹೆಸರು ರಾಹೇಲ್. ಲೇಯ ಎಂಬಾಕೆಯ ಕಣ್ಣುಗಳು ಕಾಂತಿಹೀನವಾಗಿದ್ದವು, ರಾಹೇಲಳ ರೂಪವತಿಯು ಲಾವಣ್ಯವತಿಯು ಆಗಿದ್ದಳು. ರಾಹೇಲಳು ರೂಪವತಿಯು ಲಾವಣ್ಯವತಿಯು ಆಗಿದ್ದಳು. ಅಂದ್ರೆ ಇಲ್ಲಿ ಲಾಭನ ಕೇಳ್ತಿದ್ದಾನೆ, ಯಾಕೋಬ, ನೀ ನನ್ನ ಸಂಬಂಧಿ ಅಂತ ಹೇಳಿ ಸುಮ್ಮನೆ ಕೆಲಸ ಮಾಡೋದು ಸರಿಯಲ್ಲ, ನಿನಗೆ ಏನ್ ಬೇಕು ಅಂತ ಹೇಳುವಾಗ ಆಗ ಯಾಕೋಬ ಕೇಳ್ತಾನೆ, ನಿನ್ನ ಕಿರಿ ಮಗಳಾಗಿರುವ ರಾಹೇಲಳನ್ನ ನನಗೆ ಮದುವೆ ಮಾಡಿಕೊಡು ಅಂತ. ಯಾಕೆ ಅಕ್ಕನನ್ನ ಕೇಳ್ದೆ, ಯಾಕೆ ತಂಗಿಯನ್ನ ಕೇಳ್ತಿದ್ದಾನಂದ್ರೆ ಅಕ್ಕನು ಲಾವಣ್ಯವತಿ ಆಗಿರ್ಲಿಲ್ಲ, ಲೇಯ ಸೌಂದರ್ಯವತಿ ಆಗಿರ್ಲಿಲ್ಲ. ಆಕೆ ಕಣ್ಣುಗಳು ರೋಗದಿಂದ ಕೂಡಿದ್ವು, ಅಂದ್ರೆ ಕಾಂತಿಹೀನವಾಗಿದ್ವು. ರಾಹೇಲಳಷ್ಟು ಸೌಂದರ್ಯವತಿ ರೂಪವತಿ ಲೇಯ ಆಗಿರ್ಲಿಲ್ಲ. ಅದಕ್ಕೆ ಯಾಕೋಬ ತುಂಬಾ ನೋಡ್ಲಿಕ್ಕೆ ಚೆನ್ನಾಗಿರುವಂತ ರಾಹೇಲಳನ್ನ ನಾನು ಮದುವೆ ಮಾಡ್ಕೊಳ್ತೀನಿ ಅಂತ ಯಾಕೋಬ ಕೇಳ್ತಾನೆ. ಅದಕ್ಕಾಗಿ ನಾನು 7 ವರ್ಷ ನನ್ನ ಬಳಿ ಕೆಲಸ ಮಾಡು ಎಂಬುದಾಗಿ ಹೇಳ್ತಾನೆ. ಅನಂತರ 7 ವರ್ಷ ರಾಹೇಲಳಿಗೋಸ್ಕರವಾಗಿ ಮಾವನಾಗಿರುವಂತಹ ಲಾಬಾನನ ಬಳಿಯಲ್ಲಿ ಯಾಕೋಬ ಕೆಲಸವನ್ನ ಮಾಡ್ತಾನೆ. ಅನಂತರ ಏನಾಗುತ್ತೆ, 7 ವರ್ಷ ಮುಗಿದ ಮೇಲೆ ಯಾಕೋಬ ಕೇಳ್ತಾನೆ, ನೀನ್ ಕೊಟ್ಟಂತ ಕೆಲಸವನ್ನು ಮಾಡ್ತೀನಲ್ವಾ, ನಿನ್ನ ಕಿರಿ ಮಗಳನ್ನ ನನಗೆ ಮದುವೆ ಮಾಡಿಕೊಡು ಅಂತ ಯಾಕೋಬ ಮಾವನನ್ನ ಕೇಳ್ತಾನೆ. ಆಗ ಮಾವ ಏನ್ ಮಾಡ್ತಾನಂದ್ರೆ
ರಾಹೇಲನ್ನ ಕೊಟ್ಟು ಮದುವೆ ಮಾಡ್ಬೇಕಾಗಿತ್ತು. ಆದ್ರೆ ಅವನೇನ್ ಮಾಡ್ತಾನಂದ್ರೆ ತನ್ನ ದೊಡ್ಡ ಮಗಳಾಗಿರುವ ಲೇಳನ್ನ ಮದುವೆ ಮಾಡಿ ಕೊಟ್ಬಿಡ್ತಾನೆ. ದೊಡ್ಡ ಮಗಳಾಗಿರುವ ಲೇಳನ್ನ ಮದುವೆ ಮಾಡಿ ಕೊಟ್ಬಿಡ್ತಾನೆ. ವಾಕ್ಯ ಓದೋಣ, 21, 22, 23. ತರುವಾಯ ಯಾಕೋಬನು ಲಾಬಾನನಿಗೆ ಗೊತ್ತು ಮಾಡಿದ ಕಾಲವು ಮುಗಿದು ಹೋಯಿತು. ಆಕೆಯನ್ನು ನನ್ನ ಹೆಂಡತಿಯಾಗುವಂತೆ ನನ್ನ ಸ್ವಾಧೀನಕ್ಕೆ ಕೊಡು ಎಂದು ಹೇಳಿದನು. ಆಗ ಲಾಬಾನನು ಆ ಸ್ಥಳದವರೆಲ್ಲರನ್ನು ಕರೆಸಿ ಔತಣವನ್ನು ಮಾಡಿಸಿದನು. ಸಾಯಂಕಾಲದಲ್ಲಿ ತನ್ನ ಹಿರಿ ಮಗಳಾದ ಲೇಳನ್ನೇ ಯಾಕೋಬನಿಗೆ ಒಪ್ಪಿಸಿಕೊಟ್ಟನು. ಅವನು ಆಕೆಯನ್ನು ಕೂಡಿದನು. 24, 25 ಓದ್ಮ. ಲಾಬಾನನು ತನ್ನ ಮಗಳಾದ ಲೇಯಳಿಗೆ ಜಿಲ್ಪಾ ಎಂಬ ಒಬ್ಬ ದಾಸಿಯನ್ನು ಕೊಟ್ಟನು. ಬೆಳಗ್ಗೆ ಆಕೆ ಲೇಯಳೆಂದು ಯಾಕೋಬನಿಗೆ ತಿಳಿದು ಬರಲು ಅವನು ಲಾಬಾನನಿಗೆ, ಇದೇನು ನೀನು ನನಗೆ ಮಾಡಿದ್ದು? ರಾಹೇಳಿಗೋಸ್ಕರ ನಿನಗೆ ಸೇವೆ ಮಾಡಿದ್ದೇನಲ್ಲ, ಯಾಕೆ ನನಗೆ ಮೋಸ ಮಾಡಿದಿ ಎಂದು ಕೇಳಿದಕ್ಕೆ ಸಾಕಮ್ಮ. ಇಲ್ಲಿ ಏನ್ ಮಾಡ್ತಾನಂದ್ರೆ ನ್ಯಾಯ ಪ್ರಕಾರವಾಗಿ ಮಾತಾಡಿಕೊಂಡ ಹಾಗೆ ಕಿರಿಮಗಳಾಗಿರುವ ರಾಹೇಲನ ಮದುವೆ ಮಾಡಿಕೊಡ್ಬೇಕಾಗಿತ್ತು. ಆದ್ರೆ ರಾಹೇಲನ ಮದುವೆ ಮಾಡಿಕೊಡ್ದೆ ಅವ್ರ ಅಕ್ಕ ಲೇಯಳನ್ನ ಮದುವೆ ಮಾಡಿಕೊಟ್ಬಿಡ್ತಾನೆ. ಆಗ ಈ ವಿಷಯ ಅವ್ರಿಗೆ ಗೊತ್ತಾಗೋದಿಲ್ಲ. ಅವ್ರ ಸಂಪ್ರದಾಯ ಪ್ರಕಾರವಾಗಿ ಮದುವೆ ಮುಗಿಯೋ ತನಕ ಮೋಸ್ಟ್ಲಿ ಹುಡುಗಿ ಯಾರತ್ತು ನೋಡುವ ಹಾಗಿಲ್ಲ ಅಂತ ನೆನೆಸ್ತೇನೆ ಆ ಸಂಪ್ರದಾಯದಲ್ಲಿ. ಹಾಗೆ ಅವನಿಗೆ ಗೊತ್ತಾಗ್ಲಿಲ್ಲ. ಆಮೇಲೆ ಬೆಳಗ್ಗೆ ಎದ್ದು ನೋಡುವಾಗ ಅವ್ನಿಗೆ ಅರ್ಥ ಆಗ್ತದೆ ಈಕೆ ರಾಹೇಲ್ ಅಲ್ಲ, ಈಕೆ ಲೇಯ ಎಂಬುದಾಗಿ ಗೊತ್ತಾಗ್ತದೆ. ಆಗ ಮಾವನ ಬಳಿ ಹೋಗಿ ಜಗಳ ಮಾಡ್ತಾನೆ, ನೀನ್ ಯಾಕೆ ಈ ತರ ಮೋಸ ಮಾಡಿದೆ? ನನಗೆ ನಾನು ಇಷ್ಟಪಟ್ಟಿದ್ದು ಚಿಕ್ಕೋಳ್ನಲ್ವಾ, ನನ್ ಕೊಡ್ಬೇಕಾಗಿದ್ದು ರಾಹೇಲ್, ನೀನ್ ಯಾಕೆ ದೊಡ್ಡೋಳು ಕೊಟ್ಟು ಮದುವೆ ಮಾಡಿದೆ ಅಂತ ಹೇಳುವಾಗ ಮತ್ತೆ ಕೆಳಗಿನ ವಚನಗಳಲ್ಲಿ ಲಾಬಾನ ಹೇಳ್ತಾನೆ, ನೀನು ಅವಳನ್ನು ಕೊಟ್ಟು ನಿನಗೆ ಮದುವೆ ಮಾಡ್ತೇನೆ, ಇವಳ ಒಂದು ಕಾರ್ಯಕ್ರಮಗಳನ್ನು ಪೂರ್ತಿ ಮಾಡು ಅಂತ ಹೇಳುವಾಗ ಆಕೆಯ ಒಂದು ಲೇಯಳ ಒಂದು ಕಾರ್ಯಕ್ರಮಗಳನ್ನು ಪೂರ್ತಿ ಮಾಡ್ತಾನೆ. ಅನಂತರ ರಾಹೇಲನ್ನು ಕೂಡ ಕೊಟ್ಟು ಮದುವೆ ಮಾಡ್ತಾನೆ. ಆ ರಾಹೇಲಿಗೋಸ್ಕರ ಮತ್ತೆ 7 ವರ್ಷ ಮಾವನ ಬಳಿಯಲ್ಲಿ ಕೆಲಸವನ್ನ ಮಾಡ್ಕೊಂಡು ಇರ್ತಾನೆ. ಇಲ್ಲಿ ಒಂದು ವಿಷಯವನ್ನ ಗಮನಿಸಿದ್ರ ಪ್ರಿಯರೇ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಇವನು ಪ್ರೀತಿ ಮಾಡಿದ್ದು ರಾಹೇಲನ್ನ, ಆದ್ರೆ ಲೇಳು ಕೂಡ ಹೆಂಡತಿಯಾಗಿ ಬಂದ್ಬಿಟ್ಲಿ. ಈಗ ಇವನೇನ್ ಮಾಡ್ತಾನಂದ್ರೆ ರಾಹೇಲಳನ್ನ ಬಹಳ ಪ್ರೀತಿ ಮಾಡ್ತಾನೆ, ಲೇಳನ್ನು ಮಾತ್ರ ನಿರ್ಲಕ್ಷ್ಯ ಭಾವನೆಯಿಂದ ನೋಡ್ತಿರ್ತಾನೆ. ಅಂದ್ರೆ ಲೇಳನ್ನ ಪ್ರೀತಿ ಮಾಡೋದಿಲ್ಲ, ಆಕೆನ ಅಲಕ್ಷ್ಯ ಭಾವನೆಯಿಂದ ನೋಡ್ತಾನೆ, ನೆಗ್ಲೆಕ್ಟ್ ಆಗಿ ನೋಡ್ತಿರ್ತಾನೆ. ಆದ್ರೆ ರಾಹೇಲಳನ್ನ ಮಾತ್ರ ಬಹಳ ಪ್ರೀತಿ ಮಾಡ್ತಿರ್ತಾನೆ. ಯಾರು? ಯಾಕೋಬ. ನಾವು 30ನೇ ವಚನ ಓದೋಣ. ಯಾಕೋಬನು ರಾಹೇಲಳನ್ನು ಕೂಡಿ ಆಕೆಯನ್ನು ಲೇಯಳಿಗಿಂತ ಹೆಚ್ಚಾಗಿ ಪ್ರೀತಿಸಿದನು. ಆಕೆಗೋಸ್ಕರ ಲಾಬಾನನ ಬಳಿಯಲ್ಲಿ ಇನ್ನು 7 ವರ್ಷ ಸೇವೆ ಮಾಡಿದನು. ಅಂದ್ರೆ ಮೊದಲ ಹೆಂಡತಿಯಾದ ಲೇಯಳಿಗಿಂತ ಹೆಚ್ಚಾಗಿ ಯಾರನ್ನ ಪ್ರೀತಿ ಮಾಡ್ತಿದ್ದಾನಂದ್ರೆ ರಾಹೇಲಳನ್ನ ಪ್ರೀತಿ ಮಾಡ್ತಾ ಇದ್ದಾನೆ. ಅಂದ್ರೆ ಇವನ ದೃಷ್ಟಿಯಲ್ಲಿ, ಇವನ ಜೀವನದಲ್ಲಿ ಲೇಯ ಏನಾಗಿ ಹೋದಂದ್ರೆ ಅಲಕ್ಷ್ಯವಾಗಿ ಹೋದ್ಲು. ನಿರ್ಲಕ್ಷಿತಳಾದ ಒಂದು ಹೆಣ್ಣು ಮಗಳಾಗಿ ಲೇಯಳು ಕಾಣಿಸಿಕೊಳ್ತಾ ಇದ್ದಾಳೆ ಪ್ರಿಯರೇ. ಇಲ್ಲಿ ಒಂದು ವಿಷಯವನ್ನು ಗಮನಿಸುವುದಾದ್ರೆ ಪ್ರಿಯರೇ, ತಂದೆಯು ಕೂಡ ನೋಡಿ, ಯಾಕೆ ಚಿಕ್ಕೋಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿದಲ್ವಾ, ರಾಹೇಲ ಕೊಟ್ಟು ಮದುವೆ ಮಾಡ್ತೀನಿ ಹೇಳಿದಲ್ವಾ, ಯಾಕೆ ಲೇಳನ್ನ ಕೊಟ್ಟು ಮದುವೆ ಮಾಡ್ದ ಅಂತ ಹೇಳಿದ್ರೆ ನಾವು ಒಂದು ಅರ್ಥ ಮಾಡ್ಕೊಳ್ಬಹುದು. ಲೇಯ ಒಂದು ಸೌಂದರ್ಯವತಿ ಆಗಿರ್ಲಿಲ್ಲ, ಆಕೆ ಕಣ್ಣುಗಳು ರೋಗದಿಂದ ಕೂಡಿದ್ವು, ಅಂದ್ರೆ ಕಾಂತಿಹೀನವಾಗಿದ್ವು. ಅಂದ್ರೆ ಮೋಸ್ಟ್ಲಿ ನೀರ್ ಸುರಿತಾ ಇರೋದು, ಇಲ್ಲ ಕಣ್ಣುಗಳೇನು ಡಿಫ್ರೆಂಟ್ ಏನೋ ಒಂದು ರೋಗದಿಂದ ಕೂಡಿರುವಂತದ್ದಾಗಿರ್ಬೋದು ಮೋಸ್ಟ್ಲಿ. ನೋಡ್ಲಿಕ್ಕೆ ಅದರ ನಿಮಿತ್ತವಾಗಿ ಆಕೆ ಸುಂದರವಾಗಿ ಕಾಣದೇ ಇರಬಹುದು, ಅದರ ನಿಮಿತ್ತವಾಗಿ ಯಾರು ಆಕೆನ ಮದುವೆ ಮಾಡ್ಕೊಳ್ದೆ ಇರಬಹುದು ಮೋಸ್ಟ್ಲಿ. ಹಾಗಾಗಿ ಲಾಭನ ಯೋಚನೆ ಮಾಡಿರಬಹುದು, ನನ್ನ ದೊಡ್ಡ ಮಗಳಿಗೆ ಮದುವೆ ಆಗ್ತಿಲ್ವಲ್ಲ, ಅವಳು ಯಾರು ಮದುವೆ ಮಾಡ್ಕೊಳ್ತಿಲ್ಲ, ಅವಳ ಕಣ್ಣುಗಳು ಕಾಂತಿಹೀನ ಆಗಿದ್ದಾವೆ, ನೋಡ್ಲಿಕ್ಕೆ ಚೆನ್ನಾಗಿಲ್ಲ ಅಂತೇಳಿ ಯಾರು ಮದುವೆ ಮಾಡ್ಕೊಳ್ತಿಲ್ಲ ಅಂತ ಯೋಚನೆ ಮಾಡಿ, ಹೇಗೋ ಸೋದರಳಿಯ ಇದ್ದಾನೆ, ಇವ್ರು ಮದುವೆ ಮಾಡ್ಕೊಟ್ಬೇಡ ಅಂತೇಳಿ ಆಲೋಚನೆ ಮಾಡಿ ಇವಳು ಬದಲಾಗಿ ಅವಳು ಮದುವೆ ಮಾಡ್ಕೊಟ್ನೇನೋ ಅಂದ್ರೆ ತಂದೆ ತಾಯಿಗಳ ದೃಷ್ಟಿಯಲ್ಲೂ ಕೂಡ ನೋಡ್ರಿ ಈಕೆ ಏನಾಗಿದ್ದಾಳೆ? ಅಲಕ್ಷ್ಯ ಭಾವನೆಯಿಂದ ಈಕೆ ಕಾಣಿಸ್ಕೊಳ್ತಾ ಇದ್ದಾಳೆ. ಪ್ರೀತಿಯ ದೇವರ ಮಕ್ಕಳೇ, ಅಂದ್ರೆ ಈ ಕಡೆ ಕುಟುಂಬದಲ್ಲೂ ಕೂಡ ಈಕೆ ಏನಾಗಿದ್ದಾಳೆ? ಅಲಕ್ಷ್ಯ ಭಾವನೆಯಿಂದ ನೋಡುವ ಸ್ಥಿತಿಯಲ್ಲಿದ್ದಾಳೆ, ಅದನ್ನ ನಿರ್ಲಕ್ಷ್ಯವಾಗಿ ಕಾಣಿಸ್ಕೊಳ್ತಿದ್ದಾಳೆ. ಹಾಗೆ ಗಂಡನಾಗಿರುವ ಯಾಕೋಬನ ಜೀವನದಲ್ಲೂ ಕೂಡ ಈಕೆ ನಿರ್ಲಕ್ಷಿತಳಾದ ಹೆಣ್ಣು ಮಗಳಾಗಿ ಕಾಣಿಸಿಕೊಳ್ತಾ ಇದ್ದಾಳೆ. ಇದನ್ನು ಯಾರು ನೋಡ್ತಿದ್ದಾರೆ? 31ನೇ ವಚನದಲ್ಲಿ ಯೆಹೋವನು ನೋಡ್ತಾ ಇದ್ದಾನಂತಂದ್ರೆ ಲೇಯಳು ಯಾಕೋಬನಿಗೆ ಅಲಕ್ಷ್ಯವಾದಳೆಂದು ಯೆಹೋವನು ನೋಡಿ. ಇಲ್ಲೊಂದು ವಿಷಯ ಗಮನಿಸಬೇಕು ಪ್ರಿಯರೇ, ಅಂದ್ರೆ ಲೇಯಳು ಗಂಡನ ದೃಷ್ಟಿಯಲ್ಲಿ ಅಲಕ್ಷ್ಯಳಾಗಿ ಕಾಣಿಸ್ಕೊಳ್ತಿದ್ದಾಳೆ, ನಿರ್ಲಕ್ಷಿತಳಾಗಿದ್ದಾಳೆ. ಆದ್ರೆ ಇದನ್ನ ಯಾರು ನೋಡ್ತಾ ಇದ್ದಾರೆ ಅಂದ್ರೆ ದೇವಾದಿ ದೇವರು ನೋಡ್ತಾ ಇದ್ದಾರೆ, ಅಂದ್ರೆ ಯೆಹೋವ ದೇವರು ನೋಡ್ತಾ ಇದ್ದಾರೆ. ನೋಡಿ ಏನ್ ಮಾಡಿದ್ರು ಅಂದ್ರೆ ರಾಹೇಲಳಿಗೆ ಮಕ್ಕಳನ್ನು ಕೊಡ್ಲಿಲ್ಲ. ಯಾರು ಯಾಕೋಬನ ದೃಷ್ಟಿಯಲ್ಲಿ ಅಲಕ್ಷ್ಯಳಾಗಿ ನಿರ್ಲಕ್ಷಿತಳಾಗಿದ್ಲು ಆ ಹೆಣ್ಮಗಳಾಗಿರುವ ಲೇಯಳಿಗೆ ದೇವರು ಗರ್ಭ ಫಲವನ್ನ ಕೊಡ್ತಾರೆ, ಅಂದ್ರೆ ಆಶೀರ್ವಾದವನ್ನ ಮಾಡ್ತಾರೆ.
ಇಲ್ಲಿ ಏನ್ ಅರ್ಥ ಮಾಡ್ಕೊಳ್ಬಹುದು ಪ್ರಿಯರೇ ನಾವು ಅಂದ್ರೆ, ಕುಟುಂಬದಲ್ಲಿ ಗಂಡನ ದೃಷ್ಟಿಯಲ್ಲಿ ಅಲಕ್ಷಿತಲಾಗಿ ಹೆಣ್ಮಗಳು ಕಾಣಿಸ್ಕೊಳ್ತಾ ಇದ್ರೆ, ಇಲ್ಲ ಅತ್ತೆ ಮಾವನ ದೃಷ್ಟಿಯಲ್ಲಿ ಹೆಣ್ಮಗಳು ಅಲಕ್ಷಿತಲಾಗಿ ಕಾಣಿಸ್ಕೊಳ್ತಾ ಇದ್ರೆ, ಅಥವಾ ಸಮಾಜದ ದೃಷ್ಟಿಯಿಂದ ಅವರ ಒಬ್ಬ ವ್ಯಕ್ತಿ ಅಲಕ್ಷಿತನಾಗಿ ನಿರ್ಲಕ್ಷಿತನಾಗಿ ಕಾಣಿಸ್ಕೊಳ್ತಾ ಇದ್ರೆ, ಮನುಷ್ಯರು ನಮ್ಮನ್ನ ನಿರ್ಲಕ್ಷ್ಯತೆಯಿಂದ ನೋಡ್ಬೋದು, ನಮ್ಮನ್ನ ದೂರ ತಳ್ಬೋದು, ನಮ್ಮನ್ನ ನೆಗ್ಲೆಕ್ಟ್ ಮಾಡ್ಬೋದು. ಆದ್ರೆ ದೇವರು ನಮ್ಮನ್ನ ಯಾವತ್ತಿಗೂ ಕೂಡ ನಿರ್ಲಕ್ಷ್ಯ ಮಾಡೋದಿಲ್ಲ. ನಿರ್ಲಕ್ಷಿತರಾಗಿರುವ ನಮ್ಮ ಮೇಲೆ ಯಾವಾಗಲೂ ಕೂಡ ದೇವಾದಿ ದೇವನ ದೃಷ್ಟಿ ನಮ್ಮ ಮೇಲೆ ಯಾವಾಗ್ಲೂ ಕೂಡ ಇರುತ್ತೆ ಪ್ರಿಯರೇ, ಯಾವಾಗಲೂ ಕೂಡ ಇರುತ್ತೆ. ಆತನು ಯಾವಾಗ್ಲೂ ಕೂಡ ನಮ್ಮನ್ನ ತಳ್ಳಿ ಬಿಡುವಂತವನಲ್ಲ. ನೋಡ್ರಿ, ಲೇಯ ಗಂಡನಿಗೆ ನಿರ್ಲಕ್ಷಿತಳಾಗಿದ್ದಾಳೆ, ಅಲಕ್ಷ್ಯಳಾಗಿದ್ದಾಳೆ ಇಲ್ಲಿ. ಆದ್ರೆ ಯಾರ ಲಕ್ಷ್ಯ ಬಂತು ಲೇಯಳ ಮೇಲೆ ಅಂದ್ರೆ, ಸರ್ವಶಕ್ತನಾಗಿರುವ ದೇವರ ಲಕ್ಷ್ಯ ಯಾರ ಮೇಲೆ ಬಂತು? ಲೇಯಳ ಮೇಲೆ ಬಂತು ಪ್ರಿಯರೇ. ಇವತ್ತು ಜಗತ್ತನ್ನು ನೋಡ್ತೇವಲ್ವಾ, ಅನೇಕ ಕುಟುಂಬಗಳಲ್ಲಿ ಅನೇಕರು ಇವತ್ತು ನಿರ್ಲಕ್ಷ್ಯತೆಗೊಳಗಾಗಿದ್ದಾರೆ. ಗಂಡನಿಗೆ ಹೆಂಡತಿ ನಿರ್ಲಕ್ಷಿತಳಾಗಿ ಕಾಣಿಸ್ಕೊಳ್ತಾಳೆ, ಗಂಡನಿಗೆ ಹೆಂಡತಿಗೆ ಗಂಡ ನಿರ್ಲಕ್ಷಿತನಾಗಿ ಕಾಣಿಸ್ಕೊಳ್ತಾನೆ. ಕೆಲ ಕುಟುಂಬಗಳಲ್ಲಿ ಅತ್ತೆ ಮಾವರ ದೃಷ್ಟಿಯಲ್ಲಿ ಬಂದಂತ ಸೊಸೆ ನಿರ್ಲಕ್ಷಿತಳಾಗಿ ಕಾಣಿಸ್ಕೊಳ್ತಾಳೆ, ಅಲಕ್ಷ್ಯ ಭಾವನೆಯಿಂದ ಕಾಣಿಸ್ಕೊಳ್ತಾಳೆ ಆಕೆ. ಅಂದ್ರೆ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಒಂದಲ್ಲ ಒಂದು ವಿಧದಲ್ಲಿ ಅಥವಾ ಸಮಾಜದಲ್ಲಿ ಅನೇಕರಿಂದ ನಿರ್ಲಕ್ಷ್ಯತೆಗೊಳಗಾಗಿ ಜೀವಿಸ್ತಾ ಇದ್ದಾರೆ ಪ್ರಿಯರೇ. ಅಂದ್ರೆ ದೂರ ತಳ್ಳಲ್ಪಟ್ಟವರಾಗಿ, ಅಂದ್ರೆ ಅವ್ರಿಗೆ ಯಾವ ಪ್ರೀತಿ ಸಿಗಲ್ಲ, ಯಾವ ಗೌರವ ಸಿಗಲ್ಲ, ಯಾವ ಮಾನ್ಯತೆ ಸಿಗೋದಿಲ್ಲ. ಈ ರೀತಿಯಾಗಿ ಅನೇಕರು ಇವತ್ತು ಜಗತ್ತಿನಲ್ಲಿ ಜೀವಿಸ್ತಾ ಇದ್ದಾರೆ ಪ್ರಿಯರೇ. ಇವರೆಲ್ಲರಿಗೂ ದೇವರು ಹೇಳುವಂತ ಸಂದೇಶ ಏನಂದ್ರೆ, ನಿರ್ಲಕ್ಷ್ಯತೆಗೊಳಗಾಗಿರುವವರ ಮೇಲೆ ಯಾರ ದೃಷ್ಟಿ ಇರುತ್ತಂದ್ರೆ ದೇವಾದಿ ದೇವನ ದೃಷ್ಟಿ ಇರುತ್ತೆ. ದೇವಾದಿ ದೇವನ ದೃಷ್ಟಿ ಇರುತ್ತೆ. ನಾವು ಇನ್ನೊಂದು ವಾಕ್ಯ ಓದೋಣ. ಕೀರ್ತನೆಗಳ ಪುಸ್ತಕ 27:10 ಓದೋಣ. ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ಭಕ್ತನು ಹೇಳ್ತಿದ್ದಾನೆ, ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನ ಸೇರಿಸಿಕೊಳ್ತಾನೆ. ಅಂದ್ರೆ ನಾನು ಮನುಷ್ಯರ ದೃಷ್ಟಿಗೆ ನಿರ್ಲಕ್ಷಿತನಾದ್ರೂ ಪರವಾಗಿಲ್ಲ, ಆದ್ರೆ ಯಾರು ನೋಡ್ತಾನೆ? ನನ್ನ ದೇವರು ನೋಡ್ತಾನೆ. ಮನುಷ್ಯರ ದೃಷ್ಟಿಯಲ್ಲಿ ಇವತ್ತು ನಾನು ಅಲಕ್ಷ್ಯವಾಗಿ ಕಾಣಬಹುದು, ಆದ್ರೆ ನನ್ನ ದೇವರು ನನ್ನ ಮೇಲೆ ಲಕ್ಷ್ಯವನ್ನ ಇಡ್ತಾನೆ. ಇವತ್ತು ನನ್ನ ಗಂಡನ ದೃಷ್ಟಿಗೆ ನಾನು ನಿರ್ಲಕ್ಷಿತವಾಗಿ ಕಾಣಿಸ್ಕೊಳ್ತಾ ಇರಬಹುದು, ಆದ್ರೆ ನನ್ನ ದೇವರು ನನ್ನನ್ನ ಲಕ್ಷಿಸ್ತಾ ಇದ್ದಾನೆ, ನನ್ನ ನೋಡ್ತಾ ಇದ್ದಾನೆ. ಯೆಶಾಯ ಪ್ರವಾದನೆ ಗ್ರಂಥ 49:15. ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆ ಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೆ ನಿನ್ನನ್ನು ಮರೆಯೇ. ನೋಡ್ರಿ, ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆಯನ್ನು ಇಡದೆ ಆ ಮಗುವನ್ನ ನಿರ್ಲಕ್ಷ್ಯ ಮಾಡ್ತಾಳ. ಒಂದ್ ವೇಳೆ ಮಾಡಿದ್ರೂ ಮಾಡ್ತಾಳೆ, ಆದ್ರೆ ನಾನ್ ನಿನ್ನನ್ನು ಮರೆಯೋದಿಲ್ಲ, ನಾನ್ ನಿನ್ನನ್ನ ನಿರ್ಲಕ್ಷ್ಯ ಮಾಡೋದಿಲ್ಲ ಎಂಬುದಾಗಿ ದೇವರಲ್ಲಿ ಹೇಳ್ತಾ ಇದ್ದಾರೆ. ಪ್ರೀತಿಯ ದೇವರ ಮಕ್ಕಳೇ, ನೀವು ಒಂದ್ ವೇಳೆ ಇವತ್ತು ಮನುಷ್ಯರ ದೃಷ್ಟಿಯಲ್ಲಿ ನಿರ್ಲಕ್ಷಿತರಾಗಿ ಕಾಣಿಸ್ಕೊಳ್ತಾ ಇದ್ರೆ ನೀವು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ದೇವಾದಿ ದೇವನು ನಿಮ್ಮನ್ನ ಲಕ್ಷಿಸ್ತಾ ಇದ್ದಾನೆ. ಆ ದೇವಾದಿ ದೇವನಾಗಿರುವಂತಹ ಸರ್ವೋನ್ನತನಾಗಿರುವ ದೇವರ ದೃಷ್ಟಿ ನಿಮ್ಮ ಮೇಲೆ ಇದೆ ಪ್ರಿಯರೇ. ಇವತ್ತು ನಿಮ್ಮ ಗಂಡ ನಿಮ್ಮ ಕಡೆ ಲಕ್ಷ್ಯ ಕೊಡ್ತಾ ಇಲ್ಲ ಅಂತ ಚಿಂತೆ ಮಾಡಬೇಡ್ರಿ ಪ್ರಿಯರೇ. ನಿಮ್ಮ ಅತ್ತೆ ಮಾವ ನಿಮ್ಮನ್ನ ದೂಷಿಸ್ತಾ ಇದ್ದಾರೆ, ನಿಂದಿಸ್ತಾ ಇದ್ದಾರೆ, ನಿಮ್ಮನ್ನ ಅಲಕ್ಷ್ಯ ಭಾವನೆಯಿಂದ ನೋಡ್ತಾ ಇದ್ದಾರೆ ಅಂತ ನೀವು ಚಿಂತೆ ಮಾಡೋದು ಬೇಡ. ಹಾಗೆ ಸೊಸೆ ದೃಷ್ಟಿಯಲ್ಲಿ ಅತ್ತೆ ಮಾವ ನಿರ್ಲಕ್ಷ್ಯತೆಗೊಳಗ ಹಾಕಿದ್ರೆ ಚಿಂತೆ ಮಾಡೋದು ಬೇಡ. ನಿಮ್ಮ ಮೇಲೆ ದೇವರ ದೃಷ್ಟಿ ಇದೆ. ಇಲ್ಲಿ ಲೇಯಳು ಯಾಕೋಬನ ದೃಷ್ಟಿಗೆ ಅಲಕ್ಷ್ಯಳಾಗಿ ಅಂದ್ರೆ ನಿರ್ಲಕ್ಷಿತಳಾಗಿ ಕಾಣಿಸ್ಕೊಳ್ತಾ ಇದ್ದಾಳೆ. ಆದ್ರೆ ಯಾವಾಗ ಲೇಯಳು ಯಾಕೋಬನಿಗೆ ನಿರ್ಲಕ್ಷಿತಳಾದ್ಲು, ಅಲಕ್ಷ್ಯವಾದ್ಲು, ಆಗ ದೇವಾದಿ ದೇವನ ದೃಷ್ಟಿ ಲೇಯಳ ಮೇಲೆ ಬಿತ್ತು ಪ್ರಿಯರೇ. ಇವತ್ತು ಜಗತ್ತಿಗೆ ದೇವರು ಹೇಳುವ ಮಾತು ಏನಂತ ಹೇಳಿದ್ರೆ, ಕೀರ್ತನೆಗಳ ಪುಸ್ತಕ 9:9-10 ಓದೋಣ. ಯೆಹೋವನು ಕುಗ್ಗಿ ಹೋದವರಿಗೆ ಆಶ್ರಯವೂ ಆಪತ್ಕಾಲದಲ್ಲಿ ದುರ್ಗವೂ ಆಗಿರುವನು. ಯೆಹೋವನೇ, ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು ನಿನ್ನಲ್ಲಿ ಭರವಸವಿಡುವರು. ಯಾಕೆಂದರೆ ನಿನ್ನ ಮೊರೆ ಹೋಗುವವರನ್ನು ನೀನು ಕೈ ಬಿಡುವವನಲ್ಲ. ಯೆಹೋವನು ಕುಗ್ಗಿ ಹೋದವರಿಗೆ ಆಶ್ರಯವೂ ಆಪತ್ಕಾಲದಲ್ಲಿ ದುರ್ಗವೂ ಆಗಿದ್ದಾನೆ. ಅಂದ್ರೆ ನಾವು ನಿರ್ಲಕ್ಷ್ಯಕ್ಕೆ ಒಳಗಾಗಿ ಅಲಕ್ಷ್ಯಕ್ಕೆ ಒಳಗಾಗಿ ಕುಗ್ಗಿ ಹೋಗಿದ್ರೆ ನಮಗೆ ಯಾರು ಆಶ್ರಯ? ಯೆಹೋವನು ಆಶ್ರಯವಾಗಿದ್ದಾನೆ.
ನಾವು ಆತನ ಮೊರೆ ಹೋಗುವುದಾದರೆ, ಆತನ ಸಮೀಪಕ್ಕೆ ಹೋಗುವುದಾದರೆ ಆತನ ಏನ್ ಮಾಡೋದಿಲ್ಲ, ಎಂದಿಗೂ ಕೂಡ ನಮ್ಮನ್ನ ಬಿಟ್ಟು ಕೊಡೋದಿಲ್ಲ, ನಮ್ಮನ್ನ ಕೈ ಬಿಡದೆ ಆತನು ನಡೆಸುವವನಾಗಿದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ಲೇಯಳು ಗಂಡನಿಗೆ ಅಲಕ್ಷ್ಯವಾಗಿ ಕಾಣಿಸ್ಕೊಳ್ತಾ ಇದ್ದಾಳೆ, ಆದ್ರೆ ದೇವರು ಆಕೆ ಗರ್ಭವತಿ ಆಗುವ ಹಾಗೆ ಮಾಡ್ತಿದ್ದಾಳೆ. ಆಕೆ ಮೊದಲನೇ ಮಗುವನ್ನ ಎತ್ತು ಏನ್ ಹೇಳ್ತಾಳೆ ಗೊತ್ತಾ? ಮೊದಲನೇ ಮಗುವಿಗೆ ಜನ್ಮ ಕೊಟ್ಟ ಮೇಲೆ ಆಕೆ ಹೇಳುವಂತ ಮಾತು ನೋಡ್ರಿ, ಎಷ್ಟು ಅದ್ಭುತವಾದ ಮಾತನ್ನ ಆಕೆ ಹೇಳ್ತಾಳೆ. ಆದಿಕಾಂಡ ಪುಸ್ತಕ 29ನೇ ಅಧ್ಯಾಯ 32ನೇ ವಚನವನ್ನು ಓದುವ. ಲೇಯಳು ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು, ಯೆಹೋವನು ನನ್ನ ವ್ಯಥೆಯನ್ನು ನೋಡಿದ್ದಾನೆ, ಇನ್ನು ಮುಂದೆ ನನ್ನ ಗಂಡನು ನನ್ನನ್ನು ಪ್ರೀತಿಸುವನು ಎಂದು ಹೇಳಿ ಅದಕ್ಕೆ ರೂಬೇನ್ ಎಂದು ಹೆಸರಿಟ್ಟಳು. ಒಂದು ಮಗು, ಗಂಡು ಮಗು ಹುಟ್ಟುತ್ತೆ ಆಕೆಗೆ. ಆಕೆ ಏನ್ ಹೇಳ್ತಿದ್ದಾಳೆ ಅಂತ ಹೇಳಿದ್ರೆ, ದೇವರು ನನ್ನ ಗಂಡನ ವ್ಯಥೆಯನ್ನ ನೋಡ್ಲಿಲ್ಲ, ನನ್ನ ತಂದೆ ನನ್ನ ವ್ಯಥೆಯನ್ನ ನೋಡ್ಲಿಲ್ಲ, ನನ್ನ ತಂಗಿ ನನ್ನ ವ್ಯಥೆಯನ್ನ ನೋಡ್ಲಿಲ್ಲ, ನನ್ನ ಬಂಧು ಬಳಗದವರು ನನ್ನ ವ್ಯಥೆಯನ್ನ ನೋಡ್ಲಿಲ್ಲ, ಆದ್ರೆ ನನ್ನ ಸೃಷ್ಟಿಕರ್ತನಾಗಿರುವಂತ ದೇವರು ನನ್ನ ವ್ಯಥೆಯನ್ನ ನೋಡಿ ನನಗೊಂದು ಮಗುವನ್ನ ಕೊಟ್ಟಿದ್ದಾನೆ. ಈಗಲಾದ್ರೂ ನನ್ನ ಗಂಡ ನನ್ನನ್ನ ಪ್ರೀತಿಸಬಹುದು ಅಂತ ಅಂದುಕೊಂಡು ಅವನಿಗೆ ರೂಬೇನ್ ಎನ್ನುವಂತ ಹೆಸರನ್ನ ಇಡ್ತಾಳೆ. ಅಂದ್ರೆ ಗಂಡನಿಗೆ ಅಲಕ್ಷ್ಯಳಾದ ಲೇಯ ಮಾಡಿದೆ ಅಂತ ಗೊತ್ತಾ, ದೇವರಿಗೆ ಸಮೀಪವಾಗಿ ಜೀವಿಸ್ತಾಳೆ ಪ್ರಿಯ, ದೇವರ ಮೇಲೆ ಭರವಸೆ ಇಟ್ಟು ಜೀವಿಸ್ತಾಳೆ ಆಕೆ. ಅದಕ್ಕೆ ಯೆಹೋವ ದೇವರ ದೃಷ್ಟಿ ಆಕೆಯ ಮೇಲೆ ಬಿತ್ತು, ಆಕೆಯ ಮೇಲೆ ಬಿತ್ತು. ಆಕೆ ನೆಕ್ಸ್ಟ್ ಇನ್ನೊಂದು ಮಗುವನ್ನ ಹೆರ್ತಾಳೆ. ಆ ಮಗುವನ್ನ ಹೆರುವಾಗ ಆಕೆಗೆ ಸಿಮಿಯೋನ್ ಅಂತ ಹೆಸರಿರ್ತಾಳೆ. ಆದ್ರೆ ಅರ್ಥ ಏನಂದ್ರೆ, ಗಂಡನ ಅಲಕ್ಷ್ಯಕ್ಕೆ ಗುರಿಯಾದನೆಂದು ಯೆಹೋವನು ತಿಳಿದಿದ್ದರಿಂದ ಈ ಮಗುವನ್ನು ನನಗೆ ಕೊಟ್ಟಿದ್ದಾನೆ ಅಂತ ಅಂದುಕೊಂಡು ಆ ಮಗುವಿಗೆ ಸಿಮಿಯೋನ್ ಅಂತ ಹೆಸರಿರ್ತಾಳೆ. ನಂತರ ಇನ್ನೊಂದು ಮಗು ಹುಟ್ಟುತ್ತೆ, ಆಕೆಗೆ ಲೇವಿ ಅಂತ ಹೆಸರಿರ್ತಾಳೆ. ಮತ್ತೆ ಇನ್ನೊಂದು ಮಗು ಹುಟ್ಟುತ್ತೆ, ಆ ಮಗುವಿಗೆ ಯೂದ ಎನ್ನುವಂತ ಹೆಸರನ್ನ ಇಡ್ತಾಳೆ. ಅಂದ್ರೆ ತಂಗಿರೆಯಲ್ಲಿ ರಾಹಿಲಳಿಗೆ ಮಾತ್ರ ಮಕ್ಕಳಾಗ್ತಾ ಇಲ್ಲ, ಆದ್ರೆ ಗಂಡನ ಅಲಕ್ಷ್ಯಕ್ಕೆ ಒಳಗಾಗಿರುವಂತಹ ಲೇಳಿಗೆ ಮಾತ್ರ ಮಕ್ಕಳಾಗ್ತಾ ಇದ್ದಾವೆ. ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ನಾವು ಲೇಳ ಜೀವನದ ಮೂಲಕವಾಗಿ ಕಲಿಯುವಂತ ಮೊದಲ ಪಾಠ ಏನಂತ ಹೇಳಿದ್ರೆ, ಇವತ್ತು ನಾವು ಸಮಾಜದಲ್ಲಿ ಅಥವಾ ಮನುಷ್ಯರ, ನಮ್ಮ ಕುಟುಂಬದವರ ನಿರ್ಲಕ್ಷ್ಯಕ್ಕೆ ನಾವು ಒಳಗಾಗಿದ್ರೆ, ಅಲಕ್ಷ್ಯಕ್ಕೆ ನಾವು ಗುರಿಯಾಗಿ ತಳ್ಳಲ್ಪಟ್ಟವರಾಗಿ ಕುಗ್ಗಲ್ಪಟ್ಟವರಾಗಿ ಜೀವಿಸ್ತಾ ಇದ್ರೆ, ದೇವರು ಹೇಳ್ತಿದ್ದಾರೆ, ಕುಗ್ಗಿ ಹೋದವರ ಮೇಲೆ ದೇವರ ಒಂದು ಕೃಪೆ ಇದೆ, ನಿರ್ಲಕ್ಷಿತರಾದವರ ಮೇಲೆ ದೇವರ ಅನುಗ್ರಹ ಇದೆ. ಆತನು ನಮ್ಮನ್ನು ದೃಷ್ಟಿಸುವವನಾಗಿದ್ದಾನೆ, ಆತನು ನಮ್ಮ ಮೇಲೆ ಕರುಣೆಯನ್ನ ಇಡುವವನಾಗಿದ್ದಾನೆ ಎನ್ನುವಂತ ವಿಷಯವನ್ನ ಈ ಲೇಳ ಜೀವನದ ಮೂಲಕವಾಗಿ ನಾವು ಕಲ್ತ್ಕೊಳ್ಬಹುದು ಪ್ರಿಯರೇ. ಅಂದ್ರೆ ಅಲಕ್ಷಿತರಾದವರ ಮೇಲೆ ಯಾರ ದೃಷ್ಟಿ ಇದೆ ಅಂದ್ರೆ ದೇವರ ದೃಷ್ಟಿ ಇದೆ ಎನ್ನುವಂತ ವಿಷಯವನ್ನ ಈ ಒಂದು ಲೇಳ ಜೀವಿತ ನಮಗೆ ಕಲಿಸಿಕೊಡ್ತಾ ಇದೆ ಪ್ರಿಯರೇ. ಇವತ್ತು ಒಂದು ವೇಳೆ ಲೇಳ ಹಾಗೆ ನಮ್ಮ ಜೀವಿತ ಇದ್ರೆ, ಇವತ್ತು ಈಕೆ ಗಂಡ ದೃಷ್ಟಿಯಲ್ಲಿ ಅಲಕ್ಷಿತಳಾಗಿದ್ದಾಳೆ. ಇವತ್ತು ನಮ್ಮ ಕುಟುಂಬದಲ್ಲಿ ನಾವು ಯಾರಿಗೆ ಅಲಕ್ಷ್ಯವಾಗಿ ಕಾಣಿಸ್ಕೊಳ್ತಿದ್ದೇವೆ, ಯಾರಿಗೆ ನಾವು ನಿರ್ಲಕ್ಷ್ಯತೆಯಿಂದ ಯಾರ ದೃಷ್ಟಿಯಲ್ಲಿ ನಾವು ನಿರ್ಲಕ್ಷಿತರಾಗಿ ತಳ್ಳಲ್ಪಟ್ಟವರ ಕಾಣಿಸ್ಕೊಳ್ತಾ ಇದ್ದೇವೆ, ಪರವಾಗಿಲ್ಲ, ಲೇಳ ಹಾಗೆ ನಮ್ಮ ಮೇಲೂ ಕೂಡ ದೇವರು ತನ್ನ ಕೃಪೆಯನ್ನ ಇಡುವನಾಗಿದ್ದಾನೆ. ಇದು ಮೊದಲನೇ ವಿಷಯ. ಎರಡನೇ ವಿಷಯ ನೋಡುವಾಗ, ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ಲೇಯಳು ದುಃಖದಲ್ಲಿದ್ದಾಳೆ, ಕಣ್ಣೀರಲ್ಲಿದ್ದಾಳೆ, ವ್ಯಥೆಯ ಜೀವಿತವನ್ನು ಜೀವಿಸ್ತಾ ಇದ್ದಾಳೆ. ಆದ್ರೆ ಈಕೆಯ ನೋವಿನ ಹಿಂದೆ ದೇವರ ಸಂಕಲ್ಪ ಅಡಕವಾಗಿತ್ತು ಪ್ರಿಯರೇ, ದೇವರ ಭವಿಷ್ಯತ್ತಿನ ಒಂದು ಸಂಕಲ್ಪ ಅಡಕವಾಗಿತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ರಾಹಿಲಳು 4 ಜನ ಮಕ್ಕಳಿಗೆ, ಅವ್ರು ಟೋಟಲ್ 6 ಜನ ಗಂಡು ಮಕ್ಕಳು, 1 ಹೆಣ್ಮಕ್ಳು, ಟೋಟಲ್ 7 ಜನ ಮಕ್ಕಳಿಗೆ ಆಕೆ ಜನ್ಮವನ್ನ ಕೊಡ್ತಾಳೆ. ಆದ್ರೆ 4 ಜನ ಮಕ್ಕಳನ್ನು, 3 ಜನ ಮಕ್ಕಳನ್ನು ಹೆತ್ತಾಳೆ. ಆ 3 ಜನ ಮಕ್ಕಳನ್ನು ಹೆತ್ತಾಗ ನಾಲ್ಕನೇದಾಗಿ ಯೂದ ಹುಟ್ಟುತ್ತಾನೆ, 4ನೇ ಮಗ ಯೂದ ಹುಟ್ಟುತ್ತಾನೆ. ಈ 4 ಜನ ಮಕ್ಕಳು ಏನಾಗ್ತಾರೆ ಗೊತ್ತಾ ಪ್ರಿಯರೇ? 3ನೇದಾಗಿ ಹುಟ್ಟುವ ಲೇವಿಯಿಂದ ಯಾಜಕ ವಂಶ ಬರ್ತದೆ. 4ನೇದಾಗಿ ಹುಟ್ಟುವಂತಹ ಯೂದನ ಮೂಲಕವಾಗಿ ರಾಜನಾದ ದಾವಿದನು ಹುಟ್ಟಿ ಬರ್ತಾನೆ. ಕರ್ತನಾಗಿರುವಂತಹ ಯೇಸು ಕ್ರಿಸ್ತನು ಇದೇ ಯೂದನ ವಂಶದಲ್ಲಿ ಹುಟ್ಟಿ ಬರ್ತಾನೆ ಪ್ರಿಯರೇ. ಅಂದ್ರೆ ಯೇಸು ಸ್ವಾಮಿ ಯಾರ ವಂಶದಲ್ಲಿ ಹುಟ್ಟಿ ಬಂದ್ರು? ಲೇಯಳ ವಂಶದಲ್ಲಿ ಹುಟ್ಟಿ ಬರ್ತಾರೆ. ಎಂತ ಧನ್ಯತೆ ಅಲ್ವಾ ಇದು? ನೋಡ್ರಿ, ಲೇಯಳು ದುಃಖದಲ್ಲಿದ್ದಾಳೆ, ಲೇಯಳು ನೋವಿನಲ್ಲಿದ್ದಾಳೆ. ಆ ನೋವಿನ ಹಿಂದೆ ದೇವರು ತನ್ನ ಸಂಕಲ್ಪವನ್ನ ನೆರವೇರಿಸಿಕೊಂಡು ಆಕೆಗೆ ಧನ್ಯತೆಯನ್ನು ಕೊಡ್ಬೇಕು ಅಂತ ಅಂದುಕೊಳ್ತಾ ಇದ್ದಾನೆ. ಅದಕ್ಕೆ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನನ್ನ, ಲೋಕವನ್ನ ರಕ್ಷಿಸುವಂತಹ ಯೇಸು ಕ್ರಿಸ್ತನು ಈ ನೋವಿನಲ್ಲಿ ಮನುಷ್ಯರ ಗಂಡನ ಅಲಕ್ಷ್ಯಕ್ಕೆ ಒಳಗಾಗಿರುವ, ಗಂಡನ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂತ ಈ ಲೇಳ ಮೂಲಕವಾಗಿ ಬರಬೇಕು ಅಂತ ದೇವರು ಸಂಕಲ್ಪಿಸ್ತಾರೆ. ಆ ಲೇಳಿಗೆ ಲೋಕ ರಕ್ಷಕನ ಒಂದು ವಂಶಾವಳಿಯಲ್ಲಿ ಆಕೆಗೆ ಸ್ಥಾನವನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಾರೆ. ನೋಡಿದ್ರ ಎಷ್ಟು ಧನ್ಯತೆ ಅಲ್ಲೋ ಪ್ರಿಯರೇ?
ಎಂತ ಒಂದು ಧನ್ಯತೆ ಅಲ್ವಾ? ದೇವಾದಿದೇವನು ಸರ್ವ ಸೃಷ್ಟಿಕರ್ತನಾಗಿರುವಂತ ಯೇಸು ಸ್ವಾಮಿ ಆಕೆಯ ವಂಶದಲ್ಲಿ ಹುಟ್ಟಿ ಬಂದ ಅಂತ ಹೇಳಿದ್ರೆ ಅದು ಸಣ್ಣ ವಿಷಯ ಅಲ್ಲ. ಅದು ಸಣ್ಣ ವಿಷಯ ಅಲ್ಲ. ದೇವರು ಆಕೆ ಕೊಟ್ಟ ದೊಡ್ಡ ಉನ್ನತವಾದ ಒಂದು ಧನ್ಯತೆ ಪ್ರಿಯರೇ. ಯಾಕಂದ್ರೆ ಲೇಳನ ನೋಡುವಾಗ ಆಕೆ ಗಂಡನ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ಲು, ಕಣ್ಣೀರಲ್ಲಿದ್ದಾಳೆ, ನೋವಲ್ಲಿದ್ದಾಳೆ ಪ್ರಿಯರೇ. ಇದರಿಂದ ನಾವು ಏನ್ ಅರ್ಥ ಮಾಡ್ಕೊಳ್ಬಹುದು ಅಂದ್ರೆ, ಇವತ್ತು ನಮ್ಮ ಜೀವಿತಗಳ ಮೂಲಕವಾಗಿ ನಮ್ಮ ಜೀವಿತದಲ್ಲಿ ನಾವು ನಿರ್ಲಕ್ಷ್ಯಕ್ಕೆ ಒಳಗಾಗಿ, ಅಲಕ್ಷ್ಯಕ್ಕೆ ಒಳಗಾಗಿ, ತಳ್ಳಲ್ಪಟ್ಟವರಾಗಿ, ಯಾರಿಗೂ ಏನಕ್ಕೂ ಪ್ರಯೋಜನ ಇಲ್ಲ ಅನ್ನೋ ರೀತಿ ನಾವು ಜೀವಿಸ್ತಾ ಇದ್ರೆ ನಾವು ಚಿಂತೆ ಮಾಡೋದು ಬೇಡ. ನಮ್ಮ ನೋವಿನ ಹಿಂದೆ ದೇವರ ಸಂಕಲ್ಪ ಅಡಕವಾಗಿರುತ್ತೆ ಪ್ರಿಯರೇ. ಆ ನೋವಿನಲ್ಲೂ ಕೂಡ ದೇವರು ತನ್ನ ಕಾರ್ಯಗಳನ್ನ ಮಾಡಿಸಿಕೊಳ್ಳಿಕ್ಕೆ ಆತನು ಸಿದ್ಧವಾಗಿದ್ದಾನೆ. ಆ ನೋವಿನ ಹಿಂದೆ ನಮಗೆ ಘನತೆಯನ್ನು ಕೊಡ್ಲಿಕ್ಕಾಗಿ ಆತನು ಕಾರ್ಯವನ್ನ ಮಾಡುವವನಾಗಿದ್ದಾನೆ. ಇಲ್ಲಿ ಲೇಳಿಗೆ ಗಂಡತ ಯಾವ ಮರ್ಯಾದೆನೂ ಇಲ್ಲ, ಆಕೆ ಮೇಲೆ ಪ್ರೀತಿನೂ ಇಲ್ಲ, ಆಕೆ ಮೇಲೆ ಗೌರವನೂ ಏನೂ ಇಲ್ಲ ಯಾಕೋಬನಿಗೆ. ಮತ್ತೆ ಯಾಕೊಬ್ಬ ಭಕ್ತ, ಆತ ಕೆಟ್ಟೋನಲ್ಲ ಆತ ಒಳ್ಳೆಯವನೇ. ಆದ್ರೂ ಕೂಡ ಲೇಳನ್ನ ಅಲಕ್ಷ್ಯ ಮಾಡ್ತಾ ಇದ್ದಾನೆ. ಪ್ರೀತಿಯ ದೇವರ ಮಕ್ಕಳು, ಅಂದ್ರೆ ಇವತ್ತು ನಮ್ಮ ಜೀವಿತ ಲೇಳ ಹಾಗೆ ಇರುವುದಾದ್ರೆ, ನಾವು ಕಣ್ಣಲ್ಲಿ ನೋವಲ್ಲಿ ಇರುವುದಾದ್ರೆ ನಾವು ಅಂದ್ಕೊಳ್ಬೇಕು, ನನ್ನ ನೋವಿನಲ್ಲೂ ಕೂಡ ದೇವರ ಸಂಕಲ್ಪ ಅಡಕವಾಗಿದೆ. ನನ್ನ ಈ ಒಂದು ಕುಗ್ಗಿಸಲ್ಪಟ್ಟ ಈ ಜೀವನದ ಹಿಂದೆ ದೇವರ ದೊಡ್ಡ ಒಂದು ಯೋಜನೆ ಇದೆ. ಈ ನೋವಿನನ್ನು ಹೋಗ್ತಾ ಇರುವಾಗ ದೇವರು ಈ ನೋವನ್ನ ಸಂತೋಷವಾಗಿ ಮಾರ್ಪಡಿಸ್ತಾನೆ ಅನ್ನುವಂಥ ವಿಷಯವನ್ನ ನಾವು ಯಾವತ್ತಿಗೂ ಕೂಡ ಮರೆಯುವ ಹಾಗಿಲ್ಲ ಪ್ರಿಯರೇ. ಯೇಸು ಸ್ವಾಮಿ ಹೇಳಿದ್ರು, ನಿಮ್ಮ ದುಃಖವು ಹೋಗಿ ಸಂತೋಷ ಬರುವುದು, ನಿಮ್ಮ ದುಃಖ ಹೋಗಿ ಸಂತೋಷ ಬರುವುದು ಎಂಬುದಾಗಿ ಯೇಸಪ್ಪ ಹೇಳಿದ್ರು. ಅಂದ್ರೆ ಲೇಳ ಜೀವನದ ಮೂಲಕವಾಗಿ ನಾವು ಕಲಿಯುವಂತ ಎರಡನೇ ವಿಷಯ ಏನಂದ್ರೆ, ಇವತ್ತು ನಾವು ಕಣ್ಣೀರಲ್ಲಿ, ದುಃಖದಲ್ಲಿ, ವೇದನೆ ಇದೀವಲ್ವಾ, ಈ ವೇದನೆಯ ಹಿಂದೆ ದೇವರ ದೊಡ್ಡ ಯೋಜನೆ ಇದೆ ಪ್ರಿಯರೇ. ನಮ್ಮ ಕಣ್ಣೀರನ್ನ ಬದಲಾಯಿಸಿ ಆತನು ಸಂತೋಷವಾಗಿ ಬದಲಾಯಿಸ್ತಾನೆ. ನಮ್ಮ ದುಃಖ ಹೋಗಿ ಸಂತೋಷ ಬರುವ ಹಾಗೆ ಆತನು ಮಾಡ್ತಾನೆ. ಆತನ ಸಂಕಲ್ಪದಲ್ಲಿ, ಆತನ ಚಿತ್ತದಲ್ಲಿ ನಮ್ಮನ್ನ ಪಾಲುಗಾರನಾಗಿ ಮಾಡಿಕೊಳ್ತಾನೆ. ಆತನ ಕಾರ್ಯದಲ್ಲಿ ನಮ್ಮನ್ನ ಸೇರಿಸ್ಕೊಳ್ತಾನೆ. ಆತನ ಚಿತ್ತ ನೆರವೇರಿಸುವಲ್ಲಿ ನಮ್ಮನ್ನ ಒಂದು ಆಯುಧವಾಗಿ ಆತನು ಉಪಯೋಗಿಸ್ಕೊಳ್ತಾನೆ. ಅಂದ್ರೆ ಅದು ಎಷ್ಟು ದೊಡ್ಡದಾದ ಕಾರ್ಯ, ಅದು ಎಷ್ಟು ಉನ್ನತವಾದ ದೇವರ ಆಶೀರ್ವಾದ ನಮಗೆ. ಇವತ್ತು ನಾವು ಮನುಷ್ಯರ ದೃಷ್ಟಿಯಲ್ಲಿ ನಿರ್ಲಕ್ಷಿತರಾಗಿ, ಅಲಕ್ಷ್ಯರಾಗಿ ಜೀವಿಸ್ತಾ ಇರ್ಬೋದು, ಆದ್ರೆ ನಮ್ಮ ದೇವರು ಆತನ ಕಾರ್ಯಗಳಲ್ಲಿ ನಮ್ಮನ್ನ ಪಾಲುಗಾರರನ್ನಾಗಿ ಮಾಡ್ಕೊಳ್ತಾನೆ. ಆತನ ಸಂಕಲ್ಪದಲ್ಲಿ ನಮ್ಮನ್ನ ಭಾಗಿಯನ್ನಾಗಿ ಮಾಡ್ಕೊಳ್ತಾನೆ. ಆತನು ನಮ್ಮನ್ನ ಎಂದಿಗೂ ಕೂಡ ನಿರ್ಲಕ್ಷಿಸುವವನಲ್ಲ ಪ್ರಿಯರೇ. ಆತನ ಎಂದಿಗೂ ಕೂಡ ನಿರ್ಲಕ್ಷಿಸುವವನು ಅಲ್ಲವೇ ಅಲ್ಲ. ಮೂರನೇದಾಗಿ ನೋಡುವಾಗ, ರಾಹೇಲಳು 3 ಜನ ಮಕ್ಕಳಿಗೆ ಜನ್ಮ ಕೊಡ್ತಾಳೆ. 4ನೇದಾಗಿ ಒಬ್ಬ ಮಗನನ್ನ ಹೆತ್ತು ಆಕೆ ಏನಂತ ಹೇಳ್ತಾಳೆ ನೋಡ್ರಿ. 29ನೇ ಅಧ್ಯಾಯ 35ನೇ ವಚನ. ಆಕೆಯು ತಿರುಗಿ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು, ಈಗ ಯೆಹೋವನಿಗೆ ಉಪಕಾರ ಸ್ತುತಿ ಮಾಡುವೆನು ಎಂದು ಹೇಳಿ ಅದಕ್ಕೆ ಯೆಹೂದ ಎಂದು ಹೆಸರಿಟ್ಟಳು. ಸಾಕಮ್ಮ, ನೋಡ್ರಿ, ಆಕೆ 3 ಜನ ಮಕ್ಕಳನ್ನ ಇರ್ತಾಳೆ. 3 ಜನ ಮಕ್ಕಳಿಗೂ ಕೂಡ ತನ್ನ ನೋವನ್ನ ವ್ಯಕ್ತಪಡಿಸುವಂತ ಹೆಸರುಗಳನ್ನ ಇಡ್ತಾಳೆ. ಏನಂತ? ಮೊದಲನೇ ಮಗನಿಗೆ ರೂಬೇನ್ ಅಂತ ಹೆಸರಿಡ್ತಾಳೆ. ಯಾಕೆ ಹೆಸರಿಡ್ತಾಳೆ ಅಂದ್ರೆ, ನನ್ನ ವ್ಯಥೆಯನ್ನ ದೇವರು ನೋಡಿ ನನಗೆ ಗಂಡು ಮಗುವನ್ನ ಕೊಟ್ಟಿದ್ದಾನೆ, ಈಗಲಾದ್ರೂ ನನ್ನ ಗಂಡ ನನ್ನ ಪ್ರೀತಿ ಮಾಡ್ಬೋದು ಎನ್ನುವಂತ ಆಲೋಚನೆಯಲ್ಲಿ ಆತನಿಗೆ ರೂಬೇನ್ ಅಂತ ಹೆಸರಿಡ್ತಾಳೆ. ಅಂದ್ರೆ ಮೊದಲ ಮಗನ ಹುಟ್ಟಿದಾಗ್ಲೂ ಕೂಡ ತನ್ನ ವ್ಯಥೆಯನ್ನ, ತನ್ನ ನೋವನ್ನ ಹೇಳ್ಕೊಳ್ತಾಳೆ ಐಸ್ನ ಮೂಲಕ. 2ನೇ ಮಗ ಸಿಮಿಯೋನ್ ಹುಟ್ಟಾಗ ಏನಂತ, ನಾನು ಗಂಡನ ಅಲಕ್ಷ್ಯಕ್ಕೆ ಗುರಿಯಾಗಿದ್ದೇನೆ ಅಂತ ಅಂದ್ಕೊಂಡು ದೇವರು ನನ್ನ ಮೇಲೆ ಕರುಣೆಯನ್ನು ಇಟ್ಟು ಗಂಡು ಮಗುವನ್ನ ಕೊಟ್ಟಿದ್ದಾನೆ ಅಂತ ಸಿಮಿಯೋನ್ ಅಂತ ಹೆಸರಿಡ್ತಾಳೆ. ಅಂತ ಹೇಳಿದ್ರೆ 2ನೇ ಮಗುವಿನ ವಿಷಯದಲ್ಲೂ ಕೂಡ ತನ್ನ ನೋವನ್ನ ಹೇಳ್ಕೊಳ್ಳುವಂತ ಪ್ರಯತ್ನ ಮಾಡ್ತಾಳೆ. ಹಾಗೆ ಲೇವಿ ಹುಟ್ಟಾಗ್ಲೂ ಕೂಡ ಏನಂತ ಹೇಳ್ತಾಳೆ, ಈಗಲಾದರೂ ನನ್ನ ಗಂಡನು ನಾನು ಒಂದಾಗುವೆವು ಅಂತ ಅಂದ್ಕೊಂಡು ಆಕೆಗೆ ಲೇವಿ ಅಂತ ಹೆಸರಿಡ್ತಾಳೆ. ಅಂದ್ರೆ ನನ್ನ ಗಂಡ ನನ್ನ ದೂರ ಇದ್ದಾನಲ್ವಾ, ನನ್ನ ಗಂಡ ನನ್ನ ಅಂತದ ಸೇರಿಸ್ಕೊಳ್ತಾ ಇಲ್ವಲ್ಲ, ಈಗಲಾದ್ರೂ ನನ್ನ ಗಂಡ ನನ್ನನ್ನು ಸೇರಿಸ್ಕೊಳ್ತಾನೆ, ಈಗಲಾದ್ರೂ ನನ್ನ ಗಂಡ ನನ್ನ ಪ್ರೀತಿಸ್ತಾನೆ ಅಂತ ಅಂದುಕೊಂಡು ಲೇವಿ ಅಂತ ಹೆಸರಿಡ್ತಾಳೆ. ಅಂದ್ರೆ ಈ 3 ಜನ ಮಕ್ಕಳಿಗೂ ಕೂಡ ತನ್ನ ನೋವನ್ನ ಹೇಳಿಕೊಳ್ಳುವಂತ ಹೆಸರುಗಳನ್ನ ಇಡ್ತಾಳೆ. ಆದರೆ 4ನೇ ಮಗು ಹುಟ್ಟಿದಾಗ ಏನ್ ಮಾಡ್ತಾಳೆ ಗೊತ್ತಾ? ದೇವರಿಗೆ ನಾನು ಉಪಕಾರ ಸ್ತುತಿಯನ್ನ ಮಾಡ್ತೇನೆ, ಸ್ತೋತ್ರವನ್ನ ಮಾಡ್ತೇನೆ ಅಂತ ಹೇಳಿ ಆ ಅರ್ಥ ಬರುವಾಗ ಯೆಹೂದ ಎನ್ನುವಂತ ಹೆಸರನ್ನ ಇಡ್ತಾಳೆ. ಅಂದ್ರೆ ನೋವಿನಲ್ಲೂ ಕೂಡ ದೇವರಿಗೆ ಸ್ತೋತ್ರ ಮಾಡುವಂತ ಮಗಳಾಗಿ ಕಾಣಿಸ್ಕೊಳ್ತಾ ಇದ್ದಾಳೆ. ಏನ್ ಮಾಡ್ತಿದ್ದಾಳೆ? ವ್ಯಥೆಯಲ್ಲೂ ಕೂಡ
ನೋವಿನಲ್ಲೂ ಕೂಡ, ಚಿಂತೆಯಲ್ಲೂ ಕೂಡ, ದುಃಖದಲ್ಲಿ ಕೂಡ ಆಕೆ ದೇವರಿಗೆ ಉಪಕಾರ ಸ್ತುತಿಯನ್ನು ಮಾಡುವಂತಹ ಹೆಣ್ಣು ಮಗಳಾಗಿ ಕಾಣಿಸ್ಕೊಳ್ತಾ ಇದ್ದಾಳೆ. ನೋವಿನಲ್ಲೂ ಕೂಡ ದೇವರನ್ನ ಆರಾಧಿಸುವಂತ ಮಗಳಾಗಿ ಕಾಣಿಸ್ಕೊಳ್ತಾಳೆ. ನೋವಿನಲ್ಲೂ ಕೂಡ ದೇವರಿಗೆ ಸ್ತುತಿ ಮಾಡುವಂತ ಮಗಳಾಗಿ ಕಾಣಿಸ್ಕೊಳ್ತಾ ಇದ್ದಾಳೆ. ಪ್ರೀತಿಯ ದೇವರ ಮಕ್ಕಳೇ, ದೇವರ ದೃಷ್ಟಿ ಯಾವಾಗ ನಮ್ಮ ಮೇಲೆ ಬರುತ್ತೆ ಗೊತ್ತಾ ಪ್ರಿಯರೇ? ನಾವು ನೋವಿನಲ್ಲೂ ಕೂಡ ಎಲ್ಲಾ ಚೆನ್ನಾಗಿದ್ದಾಗ ದೇವರ ಸ್ತೋತ್ರ ಮಾಡೋದಲ್ಲ, ಎಲ್ಲಾ ಚೆನ್ನಾಗಿದ್ದಾಗ ಕೈಗಳಿಂದ ಆರಾಧನೆ ಮಾಡೋದಲ್ಲ, ಎಲ್ಲಾ ಚೆನ್ನಾಗಿದ್ದಾಗ ದೇವರನ್ನ ಕೊಂಡಾಡಿ ಹೋಗಲಿ ಕುಣಿದಾಡೋದಲ್ಲ. ಏನೂ ಚೆನ್ನಾಗಿಲ್ದಾಗ್ಲೂ ಕೂಡ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ನಮ್ಮ ಪರಿಸ್ಥಿತಿಗಳು ಕೆಟ್ಟದಾಗಿದ್ರೂ ಕೂಡ ನಾವು ದೇವರನ್ನ ಆರಾಧಿಸುವವರಾಗಿ ಕಾಣಿಸ್ಕೊಳ್ಬೇಕು. ನಮ್ಮ ಜೀವಿತ ಸರಿ ಇಲ್ಲ ಅಂದಾಗ್ಲೂ ಕೂಡ, ಸಂತೋಷ ಇಲ್ಲ ಅಂದಾಗ್ಲೂ ಕೂಡ ನಾವು ಯಾವಾಗ್ಲೂ ಕೂಡ ದೇವರಿಗೆ ಉಪಕಾರ ಸ್ತುತಿ ಮಾಡುವವರಾಗಿ ಕಾಣಿಸಿಕೊಳ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮಗೆ ಯೋಬನ ಬಗ್ಗೆ ಚೆನ್ನಾಗಿ ಗೊತ್ತಲ್ವಾ? ಯೋಬ ಬಹಳ ಒಳ್ಳೆ ಮನುಷ್ಯ. ಸೈತಾನನು ಅವನ ಮೇಲೆ ಲಕ್ಷ್ಯ ಬಿಡ್ತಾನೆ, ಹೆಂಗಾದ್ರೂ ಮಾಡಿ ಅವನನ್ನು ಹಾಳು ಮಾಡ್ಬೇಕು ಅಂತ. ದೇವರ ಪರ್ಮಿಷನ್ ತೆಗೆದುಕೊಳ್ತಾನೆ, ನಂತರ ಕುಟುಂಬವನ್ನು ತೆಗೆದುಬಿಡ್ತಾನೆ, ಆಸ್ತಿಯನ್ನು ತೆಗೆದುಬಿಡ್ತಾನೆ, ಆರೋಗ್ಯವನ್ನು ಕೂಡ ತೆಗೆದುಬಿಡ್ತಾನೆ. ಈಗ ಒಂದು ಬೋಕೆಯನ್ನು ತೆಗೆದುಕೊಂಡು ಕೆರ್ಕೊಳ್ತಾ ಬೂದಿಯಲ್ಲಿ ಕೂತ್ಕೊಂಡಿದ್ದಾನೆ ಒಬ್ಬಂಟಿಗನಾಗಿ. ಕಡೆ ಮಕ್ಕಳಿಲ್ಲ, ಆಸ್ತಿ ಎಲ್ಲ ಹೋಯ್ತು. ಆಗ ಹೆಂಡತಿ ಬಂದು ಅವನನ್ನ ಬೈತಾಳೆ. ಆಗ ಯೋಬ ಏನಂತ ಹೇಳ್ತಾನೆ ಗೊತ್ತಾ ಪ್ರಿಯರೇ? ನೋಡ್ರಿ ಒಂದ್ಸಾರಿ ಯೋಬನ ಪುಸ್ತಕ 1ನೇ ಅಧ್ಯಾಯ 21ನೇ ವಚನ ಓದೋಣ. ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನೂ ಇಲ್ಲದವನಾಗಿಯೇ ಗತಿಸಿ ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಹೇಳಿದನು. ನೋಡಿದ್ರ ಪ್ರಿಯರೇ, ಎಂತ ಒಂದು ಒಳ್ಳೆಯ ಮನಸ್ಸು, ಯಥಾರ್ಥವಂತನಾಗಿ ಯೋಬ ಕಾಣಿಸ್ಕೊಳ್ತಾ ಇದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, ಆಸ್ತಿ ಹೋಯ್ತು, ಮಕ್ಕಳು ಸತ್ತು ಹೋದ್ರು, ಆರೋಗ್ಯ ಕೂಡ ಹಾಳಾಯಿತು, ಎಲ್ಲವನ್ನ ಕಳ್ಕೊಂಡಿದ್ದಾನೆ. ಆ ಸ್ಥಿತಿಯಲ್ಲೂ ಕೂಡ ಆತನ ಏನ್ ಮಾಡ್ತಾನಂದ್ರೆ ದೇವರಿಗೆ ಸ್ತೋತ್ರ ಮಾಡ್ತಿದ್ದಾನೆ. ಏನಂತೇಳಿ? ಏನೂ ಇಲ್ಲದ ಬೆತ್ತಲೆಯಾಗಿ ನನ್ನ ತಾಯಿಯ ಗರ್ಭದಿಂದ ಬಂದೆ, ಏನೂ ಇಲ್ಲದವನಾಗಿಯೇ ಈ ಲೋಕವನ್ನು ಬಿಟ್ಟು ಹೋಗ್ತೇನೆ. ದೇವರೇ ಕೊಟ್ಟ, ದೇವರೇ ತೆಗೆದುಕೊಂಡ, ಆ ದೇವರ ನಾಮಕ್ಕೆ ಮಹಿಮೆಯಾಗಲಿ ಎಂಬುದಾಗಿ ಹೇಳ್ತಿದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, ಎಂತ ಮನಸ್ಸು ನೋಡ್ರಿ. ಅಂದ್ರೆ ದುಃಖದಲ್ಲಿಯೂ ಕೂಡ ಯೋಬ ದೇವರಿಗೆ ಸ್ತೋತ್ರ ಮಾಡ್ತಿದ್ದಾನೆ. ನೋವಿನಲ್ಲೂ ಕೂಡ ಯೋಬ ದೇವರನ್ನ ಆರಾಧಿಸುವಂತ ಪ್ರಯತ್ನವನ್ನು ಮಾಡ್ತಿದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, ಅಂದ್ರೆ ಎಲ್ಲಾ ಚೆನ್ನಾಗಿದ್ದಾಗಲ್ಲ ಸ್ತೋತ್ರ ಮಾಡ್ಬೇಕಾಗಿರೋದು. ಏನೂ ಚೆನ್ನಾಗಿದ್ದಾಗ್ಲೂ ಕೂಡ ನಾವು ದೇವರಿಗೆ ಉಪಕಾರ ಸ್ತುತಿ ಮಾಡುವವರಾಗಿರ್ಬೇಕು, ದೇವರನ್ನ ಆರಾಧಿಸುವವರಾಗಿರ್ಬೇಕು, ದೇವರನ್ನ ಘನಪಡಿಸುವವರಾಗಿ ನಾವಿರ್ಬೇಕು. ಆಗಲೇ ಆ ದೇವಾದಿ ದೇವನ ದೃಷ್ಟಿ ನಮ್ಮ ಮೇಲೆ ಇಳಿದು ಬರ್ಲಿಕ್ಕೆ ಸಾಧ್ಯ. ಮನುಷ್ಯ ದೃಷ್ಟಿಯಲ್ಲಿ ನಾವು ನಿರ್ಲಕ್ಷಿತರಾಗಿದ್ರೂ ಕೂಡ ದೇವರ ದೃಷ್ಟಿಯಲ್ಲಿ ನಾವು ಬೀಳ್ತೇವೆ. ಯಾವಾಗ ಅಂದ್ರೆ ಆತನಿಗೆ ಸಮೀಪವಾಗಿ ಜೀವಿಸುವಾಗ, ಎಲ್ಲಾ ಸಮಯಗಳಲ್ಲೂ ಕೂಡ ಆತನನ್ನ ಆರಾಧಿಸುವವರಾಗಿ, ಸ್ತುತಿಸುವವರಾಗಿ ನಾವು ಕಾಣಿಸಲ್ಪಡುವಾಗ. ಪ್ರೀತಿಯ ದೇವರ ಮಕ್ಕಳೇ, ಅಂದ್ರೆ ಲೇಯಳ ಜೀವನದ ಮೂಲಕವಾಗಿ ನಾವು 3 ವಿಷಯಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ದೇವೆ. ಪ್ರೀತಿಯ ದೇವರ ಮಕ್ಕಳೇ, ಲೇಯಳ ಜೀವಿತ ಇವತ್ತು ನಮಗೆ ಈ 3 ಪಾಠಗಳನ್ನ ನಮಗೆ ಕಲಿಸಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗಾಗಿ ಈ ವಾಕ್ಯಗಳ ಮೂಲಕವಾಗಿ ನಮ್ಮ ಜೀವಿತಗಳನ್ನ ಪರಿಶೀಲನೆ ಮಾಡಿಕೊಳ್ಳೋಣ. ಒಂದ್ ವೇಳೆ ಇವತ್ತು ನಾವು ಕುಟುಂಬದ ವ್ಯಕ್ತಿಗಳ ಸದಸ್ಯರ ಒಂದು ನಿರ್ಲಕ್ಷ್ಯಕ್ಕೆ, ಅಲಕ್ಷ್ಯಕ್ಕೆ ನಾವು ಒಳಗಾಗಿದ್ರೆ ದೇವರು ನಮ್ಮನ್ನು ದೃಷ್ಟಿಸಿ ನೋಡ್ತಾ ಇದ್ದಾನೆ ಅಂತ ನಾವು ಧೈರ್ಯವನ್ನು ತಂದುಕೊಳ್ಳೋಣ. ಮನುಷ್ಯರು ನೀನು ಕೆಲಸಕ್ಕೆ ಬಾರದವಳು ಎಂಬುದಾಗಿ ನಮ್ಮನ್ನ ಅಲಕ್ಷ್ಯ ಭಾವನೆಯಿಂದ ನೋಡ್ತಾ ಇದ್ರೆ ದೇವರು ಹೇಳ್ತಾನೆ, ಮಗನೇ, ನೀನು ಲೋಕದವರ ದೃಷ್ಟಿಯಲ್ಲಿ ನೀನು ಕೆಲಸಕ್ಕೆ ಬಾರದವನಾಗಿ, ಅಲಕ್ಷಿತನಾಗಿ, ನಿರ್ಲಕ್ಷಿತನಾಗಿ ಕಾಣಿಸಿಕೊಳ್ತಾ ಇರ್ಬೋದು. ನೀನು ನನ್ನ ಕೆಲಸಕ್ಕೆ ಬೇಕು ಎಂಬುದಾಗಿ ದೇವರು ತನ್ನ ಕೆಲಸವನ್ನ ನಿರ್ಲಕ್ಷಿತರಾದ ನಮ್ಮ ಮೂಲಕವಾಗಿ ಮಾಡಿಸಿಕೊಳ್ತಾನೆ. ನಮಗೆ ಧನ್ಯತೆ ಜೀವಿತವನ್ನ ಆತನು ಅನುಗ್ರಹಿಸ್ತಾನೆ. ಮೂರನೇದಾಗಿ ನಾವು ದೇವರಿಗೆ ಸಮೀಪವಾಗಿ ಜೀವಿಸಬೇಕು. ದೇವರಿಗೆ ಎಂಥ ಸ್ಥಿತಿ ಬಂದರೂ ಕೂಡ ದೇವರೇ ನಿನಗೆ ಸ್ತೋತ್ರವಾಗ್ಲಿ ಅಂತ ಹೇಳುವಂತ ಮನಸ್ಸು ನಮ್ಮೆಲ್ಲರಿಗೂ ಕೂಡ ಇರಬೇಕು ಪ್ರಿಯರೇ. ಇದು ಲೇಯಳ ಜೀವನದ ಮೂಲಕವಾಗಿ ನಾವು ಇವತ್ತು ಕಲ್ತ್ಕೊಳ್ತಿರುವಂತ ಪಾಠಗಳು. ನಮ್ಮ ಜೀವಿತ ಪರಿಶೀಲನೆ ಮಾಡಿಕೊಂಡು ಈ ವಾಕ್ಯಗಳ ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ದೇವಾದಿ ದೇವನ ಕೃಪೆಯಲ್ಲಿ ನಾವು ಮುಂದೆ ಸಾಗಿ ಹೋಗುವಂತ ಪ್ರಯತ್ನವನ್ನು ಮಾಡೋಣ. ದೇವರು ಈ ಮಾತುಗಳನ್ನ ಆಶೀರ್ವದಿಸಲಿ. ಎಲ್ಲರಿಗೂ ಶಾಂತಿ.